ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ನಮಗೆ ಪರಿಚಯ ಇರ್ತಕ್ಕಂಥ ಕಸ್ಟಮರು ನಿಟ್ಟೂರಿಂದ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಮ್ಮ ಮಗಳಿಗೆ ಮದುವೆ ಮಾಡಬೇಕಂತ ಇದ್ದೇವೆ, ನಿಮ್ಮ ವಾಟ್ಸಪ್ ನಂಬರ್ಗೆ 2 ಬಯೋಡೇಟಾ ಕಳಿಸ್ತಾ ಇದ್ದೇನೆ. ಆ ಜನ್ಮ ದಿನಾಂಕಕ್ಕೆ ನಕ್ಷತ್ರ ಯಾವುದು ಬರ್ತದೆ ಹಾಗೂ ಸಾಲಾವಳಿ ಬರ್ತತಾ ಇಲ್ವಾ ನೋಡಿ ನಮಗೆ ಮಾರ್ಗದರ್ಶನ ತಿಳಿಸಿ ಅಂತೇಳಿ ಕೇಳಿದರು. ಒಬ್ಬ ಹುಡುಗನ ಜನ್ಮ ದಿನಾಂಕ 17/9/95 9:55 ಬೆಳಿಗ್ಗೆ. ಈತನ ಕರೆಯುವ ಹೆಸರು ಸಿಂಹರಾಶಿ, ಮಾಘ ನಕ್ಷತ್ರಕ್ಕೆ ಬರ್ತದೆ. ಜನ್ಮ ದಿನಾಂಕದ ಮೇಲೆ ನಾವು ಇವರ ರಾಶಿ ಪರಿಶೀಲನೆ ಮಾಡಿದರೆ ಮಿಥುನ ರಾಶಿ, ಮೃಗಶಿರ ನಕ್ಷತ್ರ ಬರ್ತದೆ. ಇಲ್ಲಿ ಹುಡುಗಿಯ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಬರ್ತದೆ. ವೃಶ್ಚಿಕ ರಾಶಿಗೂ ಗ್ರಹಾಧಿಪತಿಯಾದಂಥ ಕುಜನಿಗೂ ಮಿಥುನ ರಾಶಿಯ ಗ್ರಹಾಧಿಪತಿಯಾದಂಥ ಬುಧನಿಗೂ ಹೊಂದಾಣಿಕೆ ಬರೋದಿಲ್ಲ ಹಾಗೂ ಷಷ್ಠಾಷ್ಟಕ ದೋಷ ಆಗೋದ್ರಿಂದ ಈ ಜಾತಕರ ಸಾಲಾವಳಿ 7 ಗುಣ ಬರ್ತದೆ ಪಂಚಾಂಗದಲ್ಲಿ. ಹಾಗಾಗಿ ಈ ಜಾತಕರನ್ನು ಮದುವೆ ಆಗೋ ಆಗಿಲ್ಲ ಅಂಥೇಳಿ ಸಲಹೆಯನ್ನು ತಿಳಿಸಿದೆ. ಅನಂತರ ಇನ್ನೊಂದರ ಜನ್ಮ ದಿನಾಂಕವನ್ನು ತಿಳಿಸಿದರು. 13/12/95 10:30 AM ಅಂಥೇಳಿ. ಇದು ಸಿಂಹರಾಶಿ, ಮಾಘ ನಕ್ಷತ್ರಕ್ಕೆ ಬರ್ತದೆ. ಈ ಮಾಘ ನಕ್ಷತ್ರಕ್ಕೂ ಅನುರಾಧ ನಕ್ಷತ್ರಕ್ಕೂ ಸಾಲಾವಳಿಯನ್ನು ಗಮನಿಸುವಾಗ 31 ಗುಣ ಸಾಲಾವಳಿ ಬಂತು. ಮಾಘ ನಕ್ಷತ್ರ ರಾಕ್ಷಸಗಣ, ಅನುರಾಧ ನಕ್ಷತ್ರ ದೇವಗಣ ಆಗುತ್ತೆ. ಈ ಜಾತಕರಿಗೆ ಸಾಲಾವಳಿ ಬಂತು, ಆದರೆ ಮದುವೆ ಮಾಡಬಹುದಾ ಅಂತೇಳಿ ಕೇಳಿದಾಗ ಈ ಹುಡುಗನ ಜಾತಕದಲ್ಲಿ ಮಕರ ಲಗ್ನ, ಚತುರ್ಥ ಭಾವದಲ್ಲಿ ಮೇಷರಾಶಿಯಲ್ಲಿ ಕೇತು ಸ್ಥಿತರಾಗಿದ್ದಾರೆ. ಅದೇ ರೀತಿ ಕುಂಭ ರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿ 3ನೇ ದೃಷ್ಟಿಯಿಂದ ಈ ಕೇತುವನ್ನು ನೋಡ್ತಾರೆ. ಅಂದರೆ ಈ 4ನೇ ಮನೆ ವಾಹನಗಳನ್ನು ತೆಗಿತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಹಾಗೆ ಆಸ್ತಿ ಇತ್ಯಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಸೂಚಿಸ್ತಕ್ಕಂಥ ಸ್ಥಾನ. ಈ ಸ್ಥಾನದಲ್ಲಿ ಕೇತು ಇದ್ದು ಶನಿ ಭಗವಾನರು ನೋಡಿದಾಗ ಇವರಿಗೆ ದಾಂಪತ್ಯ ವಿಚಾರದಲ್ಲಿ ಏನಾದರೂ ಮನಸ್ತಾಪ ಬಂದರೆ ತುಂಬ ಏರುಪೇರು ಉಂಟಾಗಿ ಆ ವಿಚಾರದಲ್ಲಿ ನೆಗೆಟಿವ್ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಯಾರು ಮದುವೆ ಆಗಿರ್ತಾರೋ ಅವರೇ ಸರಿ ಇಲ್ಲ ಅಂತಕ್ಕಂಥದ್ದಾಗಿ ದೂರ ಮಾಡುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಹಾಗೆ ಲಗ್ನಾತ್ 8ನೇ ಮನೆಯಲ್ಲಿ ಚಂದ್ರ ಇದ್ದಂಥ ಒಂದು ಸಂದರ್ಭದಲ್ಲಿ ಅವರು ಸಾಮಾನ್ಯವಾಗಿ ಸ್ವಯಂಕೃತ ಅಪರಾಧ ಅಥವಾ ಅಹಂಕಾರ ಜಾಸ್ತಿ ಅಂತೇಳಿ ಕರಿತೀವಿ. ಅಂದರೆ ಇಂತಹ ರಾಶಿಯವರು ಈ ರೀತಿ ಬಂದಾಗ ಇವರು ಯಾರ ಮಾತನ್ನು ಕೇಳಲ್ಲ, ತನ್ನದೇ ಆದಂಥ ನಿರ್ಧಾರಗಳನ್ನು ತೆಗೆದುಕೊತಾರೆ. ಆದರೆ ಅದರಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಅವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹಾಗಾಗಿ ಈ ಜಾತಕ ವಿಶ್ಲೇಷಣೆಯ ಬಗ್ಗೆ ಅವರಿಗೆ ತಿಳಿಸಿದೆ. ಅನಂತರ ಇವರು ಜಾತಕದ ಅಂದರೆ ಅನುರಾಧ ನಕ್ಷತ್ರದ ಕುಟುಂಬದವರು, ಅಂದರೆ ಹೆಣ್ಣಿನ ಕಡೆಯವರು ನನಗೆ ಮದುವೆ ಮಾಡ್ಬೋದಾ ಬೇಡವಾ ಅಂಥೇಳಿ ಮತ್ತೆ ಪ್ರಶ್ನೆಯನ್ನು ಕೇಳಿದರು. ಸಾಲಾವಳಿ ಚೆನ್ನಾಗಿ ಬಂದಿದೆ, ಯಾಕೆ ಮಾಡಬೇಕು ಅಂತೇಳಿ ಕೇಳಿದಾಗ ಇಲ್ಲಿ ಜನ್ಮರಾಶಿಗೆ ಹುಡುಗನ ಜನ್ಮರಾಶಿ ಸಿಂಹರಾಶಿ, ಮಾಘ ನಕ್ಷತ್ರ. ಈ ಜನ್ಮರಾಶಿಗೆ 7ರಲ್ಲಿ ರಾಹು ಕೇತು ಸ್ಥಿತರಾಗಿ ಇದ್ದಾರೆ. 2026ರವರೆಗೂ ಸರ್ಪದೋಷದ ಪ್ರಭಾವ ಪೂರ್ಣವಾಗಿ ಇರೋದರಿಂದ ಇದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಹುಡುಗನ ಕುಟುಂಬದವರು ಅಥವಾ ಹುಡುಗ ಮಾಡ್ಕೋಬೇಕಾಗುತ್ತೆ.
ಅದೇ ರೀತಿ ಜನ್ಮರಾಶಿಗೆ ಅಷ್ಟಮದಲ್ಲಿ ಶನಿ ಸ್ಥಿತರಾಗಿರೋದ್ರಿಂದ ಅಷ್ಟಮ ಶನಿಯ ದೋಷದ ಪ್ರಭಾವದಿಂದ ಆರೋಗ್ಯದಲ್ಲಿ ಏರುಪೇರು ಅಥವಾ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಕ್ಕಂಥದ್ದು ಅಥವಾ ಆರೋಪ ಪ್ರತ್ಯಾರೋಪಗಳು ಬರ್ತಕ್ಕಂಥದ್ದು ಅಥವಾ ನೆಗ್ಲೆಕ್ಟ್ ಮಾಡ್ಕೊತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ನಾವು ಈ 8ನೇ ಮನೆಯನ್ನು ಮಾಂಗಲ್ಯ ಸ್ಥಾನ ಅಂತೇಳಿ ಸಹ ಕರಿತೇವೆ. ಹಾಗಾಗಿ ಈ ಹುಡುಗನ ಜಾತಕದ ವಿಶ್ಲೇಷಣೆಯನ್ನು ಮಾಡಿದಾಗ ನಕ್ಷತ್ರ ಬೇರೆ ರಾಕ್ಷಸ ಗಣಕ್ಕೆ ಬರೋದ್ರಿಂದ ರಾಕ್ಷಸ ಗಣದವರನ್ನು ದೇವಗಣ ನಕ್ಷತ್ರದವರ ಜೊತೆ ಮದುವೆ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ. ರಾಕ್ಷಸ ಗಣದ ವಧು ವರರೇ ಆದರೆ ಶುಭಪ್ರದ ಅಂತಕ್ಕಂಥದ್ದಾಗಿ ಈ ಕುಟುಂಬದವರಿಗೆ ತಿಳಿಸಿದೆ. ಅನಂತರ ಈ ಹುಡುಗನ ಜನ್ಮ ದಿನಾಂಕವೂ ಸಹ ಅಷ್ಟೊಂದು ಶುಭಪ್ರದ ಅಲ್ಲ, 13. ಹಾಗಾಗಿ ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಿ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಟಾಗ ಯಾಕೋ ಸರಿ ಹೋಗ್ತಾ ಇಲ್ಲ ಅಂಥೇಳಿ ಈ ಹುಡುಗನ ಜಾತಕವನ್ನು ಅವರು ರಿಜೆಕ್ಟ್ ಮಾಡಿದರು. ಅಂದರೆ ನಾವು ಕೊಡ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ತಿಳಿಸಿದರೆ ತುಂಬ ಒಳ್ಳೆಯದು. ಅದೇ ರೀತಿ ಮೊದಲನೇ ಡೇಟ್ ಆಫ್ ಬರ್ತಲ್ಲಿ ಹುಡುಗನಿಗೆ ನಕ್ಷತ್ರದ ಹೆಸರೇ ಇಟ್ಟಿಲ್ಲ, ಕರೆಯುವ ಹೆಸರು ಮೇಲೆ ಸಾಲಾವಳಿ ನೋಡಿ ಮಾಡಿದಾಗ ಕುಜದೋಷ ಇದೆಯಾ, ಮಾಂಗಲ್ಯ ದೋಷ ಇದೆಯಾ, ಸರ್ಪದೋಷ ಇದೆಯಾ, ಶನಿ ದೋಷ ಇದೆಯಾ ಏನು ಗಮನಿಸದೆ ಮದುವೆ ಮಾಡಿದಾಗ ಆ ಮದುವೆ ತುಂಬ ದಿವಸ ಉಳಿಯಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.